ಶಿವಾಜಿನಗರದಲ್ಲಿ ಜಿಬಿಎ ಅಧಿಕಾರಿ ಮೇಲೆಯೇ ಹಲ್ಲೆ ಕಿರಿಕ್ ಮಧ್ಯೆಯೂ ಮುಂದುವರೆದಂತ ಕಾರ್ಯಾಚರಣೆ. ಈಗಾಗಲೇ ಶಿವಾಜಿನಗರದಲ್ಲಿ ಜೆಸಿಬಿ ಘರ್ಜನೆ ಜೋರಾಗ್ತಾ ಇದೆ. ಒಂದ್ ಕಡೆ ಜನಾಕ್ರೋಶ ಕೂಡ ಜೋರಾಗ್ತಾ ಇದೆ. ಸ್ಥಗಿತವಾಗಿದ್ದ ಒತ್ತುವರಿ ಮತ್ತೆ ಆರಂಭ. ಶಿವಾಜಿನಗರದಲ್ಲಿ ಜಿಬಿಎ ಅಧಿಕಾರಿ ಮೇಲೆಯೇ ಹಲ್ಲೆ. ಏನೇ ಹಲ್ಲೆ ಮಾಡಿದ್ರು ತೆರವು ಕಾರ್ಯಾಚರಣೆ ಮಾತ್ರ ನಿಲ್ತಾ ಇಲ್ಲ. ಕಿರಿಕ್ ಮಧ್ಯೆಯೂ ಕೂಡ ಮುಂದುವರೆದಿದೆ ಕಾರ್ಯಾಚರಣೆ. ಶಿವಾಜಿನಗರದಲ್ಲಿ ಜೆಸಿಬಿ ಘರ್ಜನೆ ಜೋರಾಗಿದೆ. ಒಂದು ಕಡೆ ಜನಾಕ್ರೋಶ ಕೂಡ ಅಷ್ಟೇ ಜೋರಾಗಿದೆ. ಸ್ಥಗಿತವಾಗಿದ್ದ ಒತ್ತುವರಿ ಕಾರ್ಯಾಚರಣೆ ಮತ್ತೆ ಆರಂಭ. ಹಲ್ಲೆ ನಡೆಸಿದ ಸ್ಥಳದಲ್ಲೇ ಮತ್ತೆ ಮುಂದುವರೆದ ಕಾರ್ಯಾಚರಣೆ. ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಮತ್ತೆ ತೆರವು ಕಾರ್ಯ. ಉಳಿದ ಅಂಗಡಿಗಳನ್ನು ಧ್ವಂಸ ಮಾಡಿದ್ದ ಜೆಸಿಬಿ. ಹಲ್ಲೆ ಬಳಿಕ ಸ್ಥಗಿತಗೊಂಡಿದ್ದ ತೆರವು ಕಾರ್ಯಾಚರಣೆ. ಜಿಬಿಎ ಅಧಿಕಾರಿಗಳ ವಿರುದ್ಧ ವ್ಯಾಪಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಾಜಿನಗರದಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು. ಅಧಿಕಾರಿಗಳ ಮೇಲೆ ಹಲ್ಲೆ ಆಯಿತು. ಏನೇ ಹಲ್ಲೆ ಮಾಡಲಿ ಅದಕ್ಕೆ ಆಕ್ಷನ್ ತೆಗೆದುಕೊಳ್ತೀವಿ, ಬಟ್ ತೆರವು ಕಾರ್ಯಾಚರಣೆ ಮಾತ್ರ ನಿಲ್ಲಿಸಲ್ಲ ಅಂತ ಸರ್ಕಾರ ತೆರವು ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದೆ. ಎಲ್ಲಿ ಗಲಾಟೆ ನಡೆದಿತ್ತು ಅದೇ ಜಾಗದಲ್ಲಿ ಕೂಡ ತೆರವು ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ಬಟ್ ನೋಡಿ, ಓಕೆ, ವರ್ಷಾನುಗಟ್ಟಲೆ ವರ್ಷ ಏನು ಅಲ್ಲಿ ಫುಟ್ಪಾತ್ ಮೇಲೆ ಅಂಗಡಿಗಳನ್ನು ಹಾಕೊಂಡು ಒಂದು ಅಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿಕೊಂಡು ಅಲ್ಲೆಲ್ಲರೂ ಇನ್ಕಮನ್ನು ತೆಗೆದುಕೊಂಡು ಬರ್ತಾ ಇದ್ರು ಜನ. ಓಕೆ, ಬಟ್ ಏನಂತ ಅಂದರೆ ಜಿಬಿಎ ಏನು ತೆರವು ಕಾರ್ಯಾಚರಣೆಗೊಳಿಸ್ತಾ ಇದೆಯಲ್ಲ, ಒಂದಿಷ್ಟು ಅವಕಾಶ ಮಾಡಿಕೊಡ್ಬೋದು. ಓಕೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಜೀವನ್ ಒಂದು ವಾಕ್ಥ್ರೂವನ್ನು ನಡೆಸಿದ್ದಾರೆ, ನೋಡ್ಕೊಂಬರೋಣ. ಒಂದು ಅಧಿಕಾರಿಗಳ ಮೇಲೆ ಒಂದು ಥಳಿತವಾಗಿತ್ತು. ಒಂದು ಸಂದರ್ಭದಲ್ಲಿ ಮತ್ತೆ ಈಗ ಸ್ಥಗಿತವಾಗಿದ್ದಂತಹ ಕಾರ್ಯಾಚರಣೆ ಮತ್ತೆ ಮುಂದುವರಿತಾ ಇದೆ. ನೀವು ವಿಜುವಲ್ಸ್ನ ನೋಡ್ತಾ ಇರ್ಬೋದು, ಲೈವ್ ವಿಜುವಲ್ಸು. ಏನು ಒಂದು ಜೆಸಿಬಿ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಯಾಕಂದರೆ ಅಧಿಕಾರಿಗಳ ಒಂದು ಸಂದರ್ಭದಲ್ಲಿ ಏನು ಸ್ಟಾರ್ಟ್ ಆದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಥಳಿತ ಉಂಟಾಗಿರುತ್ತೆ. ಇನ್ನು ಜೆಸಿಬಿ ಡ್ರೈವರ್ ಮೇಲೂ ಕೂಡ ಅವ್ರಿಗೆ ಪೆಪ್ಪರ್ ಸ್ಪ್ರೇಯನ್ನು ಹೊಡೆದು ಸಾಕಷ್ಟು ಅಧಿಕಾರಿಗಳಿಗೆ ಪೆಪ್ಪರ್ ಸ್ಪ್ರೇಯನ್ನು ಹೊಡೆದು ಅವರ ಅಧಿಕಾರಿಗಳ ಮೇಲೆ ಒಂದು ಕೈ ಮಾಡಿದ್ದಾರೆ. ಒಂದು 4 ಜನ ಏಕಾಏಕಿ ಬಂದಂಥವರು. ಸದ್ಯ ಆ ಒಂದು ವಿಚಾರವಾಗಿಯೇ ಏನು ಅಧಿಕಾರಿಗಳ ಮೇಲೆ ಕಾರ್ಯಾಚರಣೆ ಆಗಿದೆ. ಒಂದು ಅಧಿಕಾರಿಗಳು ನೋಡ್ತಿರ್ಬೋದು ಈ ಒಂದು ಏನು ಅಧಿಕಾರಿಗಳು ಕೂಡ ಜಿಬಿಎ ಅಧಿಕಾರಿಗಳು ಕೂಡ ಈಗ ಸದ್ಯ ಇದ್ದಿರುವಂಥದ್ದು. ಸರ್, ಏನಾಯ್ತು ಸರ್? ಈಗ ಇಲ್ಲ ಕಾಯ್ತಾ ಇದೆ, ಬರ್ಲಿ ಅವರು. ಇದಕ್ಕೆ ಯಾರು ಹೊಣೆಗಾರಿಕೆ? 3 ಜನ ಪೊಲೀಸರನ್ನ ಹಾಕೊಂಡಿದ್ದಾರಲ್ಲ, ಹಂಗೆ ಹೊಡೆದಿದ್ದಾರಲ್ಲ ಮನುಷ್ಯತ್ವ ಇಲ್ದಿದ್ದಂಗೆ ಬಂದ್ರ. ಅಧಿಕಾರಿಗಳ ಮೇಲೆ ಹಲ್ಲೆ ಆದ ಬಳಿಕ ಕಾರ್ಯಾಚರಣೆ ಮತ್ತಷ್ಟು ತೀವ್ರವಾಗಿದೆ. ಮತ್ತೆ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಜಿಬಿಎ ನೌಕರರು ಮತ್ತು ಅಧಿಕಾರಿಗಳ ಸಂಘದ ಅಧ್ಯಕ್ಷ ಅಮೃತರಾಜ್ ಅವರು ಬಂದಿದ್ದಾರೆ. ಸರ್, ಈಗ ಕೇಂದ್ರ ಪಾಲಿಕೆಯ ಆಯುಕ್ತರ ಬರಬೇಕು ಅಂತ ಖಂಡಿತ ಬರ್ಬೇಕು ಸರ್. ಇದು ಅವಮಾನ ಅಲ್ಲ, ಅರ್ಧಕ್ಕೆ ಬಿಟ್ಟು ಹೋದ್ರೆ ಅವ್ನು ಕಿಲಾಡಿ ಆಗ್ಬಿಟ್ನಾ? ಕೇಂದ್ರ ಪಾಲಿಕೆ ಆಯುಕ್ತರು ಬರ್ಲೇಬೇಕು. ಇಲ್ಲಿ ಏನು ತೆರವು ಕಾರ್ಯ ನಾವು ತಾತ್ಕಾಲಿಕ ನಿಲ್ಲಿಸಿದ್ವಿ, ಸಂಪೂರ್ಣ ಆಗೋವರೆಗೂ ನಾವು ಬಿಡಲ್ಲ. ಯಾಕಂದ್ರೆ ಇದು ನಮ್ಗೆ ಹಿನ್ನಡೆ ಆಗ್ಬಾರ್ದು. ಸರ್ಕಾರ ಆದೇಶ ನಾವು ಪಾಲನೆ ಮಾಡ್ಲೇಬೇಕು. ಪಾಲನೆ ಮಾಡ್ಬಿಟ್ಟು ಹೋಗ್ತೀವಿ, ಎಲ್ಲರಿಗೂ ನಾವು ಬಿಡಲ್ಲ ಅಂತ ಆಗ್ರಹ ಮಾಡ್ತೀವಿ ಸರ್. ಇದು ಧ್ವಂಸ ಆಗ್ಲೇಬೇಕು ಇವತ್ತು. ಖಂಡಿತ ಹಾಸ್ಪಿಟ್ಲ್ಗಳೆಲ್ಲ ಇದ್ದಾರೆ. ಈ ತೆರವು ಕಾರ್ಯಾಚರಣೆ ಅರ್ಧಕ್ಕೆ ನಿಂತಿದೆ. ಇದು ಪೂರ್ಣ ಮಾಡೇ ನಾವು ಇವತ್ತು ಹೋಗೋದು. ಹೌದೌದು, ಪೊಲೀಸ್ ಇಲಾಖೆಯವರು ಇಲ್ಲಿ ಗಂಭೀರವಾಗಿ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಸುಮಾರು ಪೊಲೀಸ್ ಅವ್ರನ್ನ ಹಾಕ್ಬೇಕಾಯ್ತು. ಬರೀ 3 ಜನ ಪೊಲೀಸ್ ಅವರು ಹಾಕಿರೋದು ಖಂಡನೀಯ ಸರ್. ನಿಮ್ಮ ಆಯುಕ್ತರು ಗೊತ್ತಿರಲಿಲ್ವಾಗಿದ್ರೆ ಸರ್, ಈಗ ಜಿಬಿ ಆದ್ಮೇಲೆ 5 ಆಯುಕ್ತರುಗಳಾಗಿರೋದ್ರಿಂದ ಅದು ಸ್ವಲ್ಪ ಇದಾಗ್ತಾ ಇಲ್ಲ ಯಾರಿಗೂ. ಅಧಿಕಾರಿಗಳು ಸದ್ಯ ಜಿಬಿಎ ವಿರುದ್ಧ ಏನು ಸೆಂಟ್ರಲ್ ಕಮಿಷನರ್ ಬರಬೇಕು ಅಂತ ಸದ್ಯ ಸ್ಪಾಟಿಗೆ ಸೆಂಟ್ರಲ್ ಕಮಿಷನರ್ ಕೂಡ ಬಂದಿರುವಂಥದ್ದು. ಸದ್ಯ ಎಲ್ಲರೂ ಕೂಡ ಒಂದು ಕಾರ್ಯಾಚರಣೆಯನ್ನು ಮುನ್ನುಡಿ ಕಾಣಲೇಬೇಕು. ಇನ್ನು ಜಿಬಿಎ ಏನು ಸೆಂಟ್ರಲ್ ಕಮಿಷನರ್ ಇದ್ದಾರೆ ಅವರು ಕೂಡ ಬಂದಿರುವಂಥದ್ದು ಸ್ಪಾಟ್ಗೆ. ಆದರೆ ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಸ್ಪಾಟ್ ಇಲ್ಲಿವರೆಗೂ ಯಾಕೆ ಬರಲಿಲ್ಲ ಅನ್ನೋ ಒಂದು ಆಕ್ರೋಶವನ್ನ ಸದ್ಯ ಅವರು ಅಧಿಕಾರಿಗಳು ವಹಿಸಿರುವಂಥದ್ದು. ಸದ್ಯ ಸೈಡ್
ಎಸ್, ಇನ್ನು ಕಮಿಷನರ್ ಜೊತೆ ಮಾತಿಗೂ ಕೂಡ ಮುಂದಾಗಿರುವಂಥದ್ದು ಅಧಿಕಾರಿಗಳು, ಇಲ್ಲಿನ ಅಧಿಕಾರಿಗಳು ಕಮಿಷನರ್ ಜೊತೆ ಮಾತಿಗೆ ಮುಂದಾಗಿರುವಂಥದ್ದು. ಎಸ್, ಗಮನಿಸ್ತಾ ಇದ್ವಿ ಅಂದರೆ ಆಯುಕ್ತರು ಕೂಡ ಈಗ ಅಲ್ಲಿ ಭೇಟಿಯನ್ನು ಕೊಟ್ಟಿರುವಂಥದ್ದು. ಅಂದರೆ ಏನು ಗಲಾಟೆ ಆಗಿದೆಯಲ್ಲ, ಯಾರು ಅಲ್ಲಿ ರೌಡಿಗಳ ಥರ ಬಿಹೇವ್ ಮಾಡಿದ್ದಾರೆ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಅವ್ರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಅಲ್ಲಿ ಆಯುಕ್ತರು ಕೂಡ ಅಲ್ಲಿ ಮಾತನಾಡ್ತಾ ಇರುವಂಥದ್ದು. ಇನ್ನು GB ಅಧ್ಯಕ್ಷರು ಕೂಡ ಅಲ್ಲಿ ಇದ್ದಾರೆ. ಅವರು ಯಾವ ಕಾರಣಕ್ಕೆ ಅಧಿಕಾರಿಗಳ ಮೇಲೆ ಕೈ ಮಾಡಿದ್ದಾರೆ, ಇನ್ನು ಪೊಲೀಸ್ ನಿಯೋಜನೆ ಸೂಕ್ಷ್ಮ ಪ್ರದೇಶ ಆಗಿದೆ, ಹೆಚ್ಚಾಗಿ ಪೊಲೀಸರ ನಿಯೋಜನೆ ಮಾಡಬೇಕಿತ್ತು ಅಂತ ಏನಿಲ್ಲ. ಇದರಲ್ಲಿ ಯಾರು ಅವನಿಗೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಕೈ ಮಾಡಬಾರ್ದು, ಕೈ ಮಾಡಿದ್ದಾರೆ, ಕೈ ಮಾಡಿದ್ರೆ ಅರೆಸ್ಟ್ ಆಗಿದ್ದಾರೆ. 10 ಜನರು ಅರೆಸ್ಟ್ ಮಾಡಿದ್ದಾರೆ ಆಲ್ರೆಡಿ, ಇನ್ನೊಬ್ರು ಅರೆಸ್ಟ್ ಆಗಬೇಕು, ಅವರಿಗೂ ಅರೆಸ್ಟ್ ಮಾಡಬೇಕಂತ ಸೂಚನೆ ಕೊಟ್ಟಿದ್ದು, ಆಗತ್ತೆ ಅರೆಸ್ಟ್ ಆಗಿ. ಇನ್ನು ಈ ಸೂಕ್ಷ್ಮ ಪ್ರದೇಶವಾಗಿರುವಂಥ ಜಾಗದಲ್ಲೂ ಕೂಡ ಬರೀ 3 ಜನ ಪೊಲೀಸ್ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದು. ಇದು ಹೇಗೆ ಸರ್? ಇಲ್ಲಿ ಸೂಕ್ಷ್ಮತೆನ ಮುಂಚೆನೇ ಅರ್ಥ ಮಾಡ್ಕೊಂಡಿರ್ಲಿಲ್ವಾ ಸರ್? ಈಗ ಎಲ್ಲ ಪ್ರದೇಶನೂ ಸೂಕ್ಷ್ಮನೇ. ಏನು ಇದು ಶಿವಾಜಿನಗರ ಒಂದೇ ಸೂಕ್ಷ್ಮ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಪ್ರದೇಶದಲ್ಲೂ ಮಾಡಿದಾಗ ಈ ಥರ ಕೆಲವರೆಲ್ಲ ಬಂದು ಪ್ರತಿಭಟನೆ ಮಾಡಿ ಮನವಿ ಕೊಟ್ಟು ಮಾಡಿದ್ದಾರೆ. ಆದರೆ ಇಲ್ಲಿ ಹಲ್ಲೆ ಮಾಡ್ತಾರೆ ಅಂತ ಯಾರಿಗೆ ಗೊತ್ತು, ಹಲ್ಲೆ ಮಾಡಿದವ್ರ ಮೇಲೆ ಕಠಿಣ ಕ್ರಮ ತಗೋತೀವಿ. ಓಕೆ, ಥ್ಯಾಂಕ್ ಯು. ಎಸ್, ಇದು ಕಮಿಷನರ್ ಮಾತಾಗಿರುವಂತಿರೋದು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.